ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ವಿಷಯದಲ್ಲಿ ಕೇಳುವಂಥ 15 ಅಂಕದ ರಿಗ್ರೆಷನ್ ಆ್ಯಂಡ್ ಇಕ್ವೇಷನ್ ಮೇಲೆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಿದ್ದೀವಿ. ಸೊ ಈಸಿ ಮೆಥಡಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂದರೆ ಅರ್ಥ ಆಗುತ್ತೆ. ಸೊ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಇದೆ. From the following data of the age of husbands and the age of wife from two regression lines and calculate the husband age when the wife's age is 16. So wife age ಕೊಟ್ಟಿದ್ದಾರೆ, ನೀವು ಇಲ್ಲಿ husband age ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅವ್ರ ಡಾಟಾ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರ ನಿಮ್ಗೆ ಇಷ್ಟು ಕ್ವಶನ್ ಇರುತ್ತೆ. ಸೊ ಆನ್ಸರ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಸಿಯಾಗಿದೆ, ಸಿಂಪಲ್. ಸೊ ಇಲ್ಲಿ ಕೊಟ್ಟಿರೋ ಡಾಟಾನ ಮೊದಲು ನೀವು ಇಲ್ಲಿ ಹಚ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಆ್ಯಂಡ್ ಎಕ್ಸ್ ವೈನ ನೀವು ಇಲ್ಲಿ ಇವು ಮೂರು ಫೈಂಡ್ ಔಟ್ ಮಾಡಿದರೆ ಮುಗೀತು. 5 ಅಂಕ ಇರುತ್ತೆ. ಸೊ ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಸೊ ಹಸ್ಬೆಂಡ್ ಏಜ್ ಇದೆಯಲ್ಲ, ಸೊ ಇದನ್ನ ಎಕ್ಸ್ ಅಂತ ತೊಗೊಳ್ಳಿ. ವೈಫ್ ಏಜ್ ಇದೆಯಲ್ಲ ಅದನ್ನ ವೈ ಅಂತ ತೊಗೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಎಕ್ಸ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಇಲ್ಲಿ ಹಸ್ಬೆಂಡ್ ಏಜ್ ಇದೆ ನೋಡಿ, 36 × 36 ಮಾಡಿದರೆ ನಿಮ್ಗೆ ಇಲ್ಲಿ 1296 ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಈ ಥರ ಮಾಡಿದರೆ ಎಕ್ಸ್ ಸ್ಕ್ವೇರ್ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ ವೈ ಸ್ಕ್ವೇರ್ ಕೂಡ ಸೇಮ್. ಸೊ ವೈ ಫೇಜ್ ಇದೆಯಲ್ಲ, ಸೊ ಇದನ್ನು ನೀವು 2 ಸಲ ನೀವು ಇಲ್ಲಿ ಇಂಟು ಮಾಡಬೇಕಾಗುತ್ತೆ. ಅಂದರೆ ವೈ ಇಂಟು ವೈ ಅಂದರೆ 29 × 29, 18 × 18, 20 × 20 ಮಾಡಿದ್ರೆ ನಿಮ್ಗೆ ಇಲ್ಲಿ ವೈ ಸ್ಕ್ವೇರ್ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತೆ. ಈಸಿಯಾಗಿದೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಹಸ್ಬೆಂಡ್ ಏಜ್ ಆ್ಯಂಡ್ ವೈಫ್ ಏಜ್ ಇವೆರಡು ಇಂಟು ಮಾಡಬೇಕಾಗುತ್ತೆ. 36 × 29. ಸೊ ಇವೆರಡು ಇಂಟು ಮಾಡ್ಕೊತ ಹೋದರೆ ನಿಮ್ಗೆ ಇಲ್ಲಿ 1044, 414, 540 ಈ ಥರ ನಿಮ್ಗೆ ಇಲ್ಲಿ ಎಕ್ಸ್ ವೈ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಇಷ್ಟು ಟೋಟಲ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಕಾಲಮು ಎಕ್ಸ್ ವೈ, ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಆ್ಯಂಡ್ ಎಕ್ಸ್ ವೈ. ಸೊ ಇಷ್ಟು ನೀವು ಇಲ್ಲಿ ಟೋಟಲ್ ಮಾಡಿಕೊಂಡು ನೀವು ಇಲ್ಲಿ ಆನ್ಸರ್ನ ಹಚ್ಚಬೇಕಾಗುತ್ತೆ. ಇಷ್ಟು ನೀವು ಇಲ್ಲಿ ಇಷ್ಟೇ ಮಾಡಿದರೆ 5 ಅಂಕ ನಿಮ್ಗೆ ಇಲ್ಲಿ ಖಂಡಿತ ಸಿಗುತ್ತೆ. ಇಷ್ಟೇ ಫಾರ್ಮ್ಯಾಟ್ ಹಾಕಿಬಿಟ್ರೆ 5 ಅಂಕ ಫಿಕ್ಸ್. ನೆಕ್ಸ್ಟ್ ಮೆಥಡ್ ಏನಂದರೆ ಇಲ್ಲಿ ಫಾರ್ಮುಲಾ ಇರ್ತಾವೆ. ಸೊ ಆ ಫಾರ್ಮುಲಾ ಪ್ರಕಾರ ನೀವು ಇಲ್ಲಿ ಈ ಟೋಟಲ್ ಬಂದಿರೋ ಅಮೌಂಟ್ನ ನೀವು ಇಲ್ಲಿ ಹಚ್ಕೊತ ಹೋಗ್ಬಿಟ್ರೆ ಮುಗೀತು, ಈಸಿಯಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಫೈಂಡ್ ಔಟ್ ಮಾಡಿದ ಟೋಟಲ್ ಅಮೌಂಟ್ ಎಲ್ಲ ಎಕ್ಸ್ ವೈ ಆ್ಯಂಡ್ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ನ ಎಲ್ಲ ಟೋಟಲ್ ಅಮೌಂಟ್ನ ನೀವು ಒಂದು ಕಡೆ ಹಚ್ಕೊಂಬಿಡಿ. ಅಂದರೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಫಾರ್ಮುಲಾ ಪ್ರಕಾರ ನೀವು ಮಾಡ್ಕೊತ ಹೋದಾಗ ನಿಮ್ಗೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಜಲ್ದಿ ಆಗುತ್ತೆ. ಅಂದರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಇಲ್ಲಿ ಸೊಲ್ಯೂಷನ್ ಮಾಡ್ಕೊತ ಹೋಗ್ತೀರಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ. ಇದು ರಿಗ್ರೆಷನ್ ಮೇಲೆ ಇಲ್ಲಿ 2 ಫಾರ್ಮುಲಾ ಇರ್ತಾವೆ. ಸೊ ಇದು 1ನೇ ಫಾರ್ಮುಲಾ, 2ನೇ ಫಾರ್ಮುಲಾ. ಸೊ ಇಲ್ಲೊಂದು 1ನೇ ಫಾರ್ಮುಲಾ ಇದು bxy = n ಸಮೇಷನ್ ಎಕ್ಸ್ ವೈ ಮೈನಸ್ ಬ್ರಾಕೆಟಲ್ಲಿ ಸಮೇಷನ್ ಎಕ್ಸ್ ಮತ್ತು ಬ್ರಾಕೆಟಲ್ಲಿ ಸಮೇಷನ್ ವೈ ಅಪಾನ್ n ಸಮೇಷನ್ ವೈ ಸ್ಕ್ವೇರ್ ಮೈನಸ್ ಬ್ರಾಕೆಟಲ್ಲಿ ಸಮೇಷನ್ ವೈ, ಬ್ರಾಕೆಟ್ ಕಂಪ್ಲೀಟ್ ಆದಮೇಲೆ ಸ್ಕ್ವೇರ್ ಇದೆ. ಈ ಥರ ಫಾರ್ಮುಲಾ ಇದೆ. ಸೊ ಇಲ್ಲಿ ನಾವು ಇಲ್ಲಿ ಒಂದೊಂದಾಗಿ ನೋಡ್ಬೇಕಂದ್ರೆ ಇಲ್ಲಿ 1ನೇದ್ದು ನಿಮ್ಗೆ ಇಲ್ಲಿ n ಅಂತ ಇದೆ. ಸೊ n ಅಂದರೆ ನಮ್ಗೆ ಇಲ್ಲಿ ಯಾವ ನಂಬರ್ ಅಂತಂದರೆ ನಿಮಗೆ ಫಾರ್ಮ್ಯಾಟಲ್ಲಿ ಇದೆ ನೋಡಿ. ಸೊ ಇದಿಷ್ಟು ನಿಮ್ಗೆ ಇಲ್ಲಿ n ಅಂದರೆ ಕೌಂಟ್ ಮಾಡಬೇಕಾಗುತ್ತೆ ಎಷ್ಟು ನಂಬರ್ಸ್ ಇದೆ ಅಂತ. 1 2 3 4 5 6 7 8 9 10 ನಮಗಿಲ್ಲಿ 10 ನಂಬರ್ಸ್ ಇದೆ. ಸೊ ಇದು ನಮಗಿಲ್ಲಿ n ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮಗಿಲ್ಲಿ ಸಮೇಷನ್ ಎಕ್ಸ್ ವೈ. ಸೊ ಎಕ್ಸ್ ವೈ ನಮಗಿಲ್ಲಿ ಎಕ್ಸ್ ವೈ 7623 ನಮಗಿಲ್ಲಿ ಫೈಂಡ್ ಔಟ್ ಆಗಿದೆ. ನೆಕ್ಸ್ಟು ಮೈನಸ್ ಸಮೇಷನ್ ಎಕ್ಸ್. ಸೊ 300 ನಮಗಿಲ್ಲಿ ಸಮೇಷನ್ ಎಕ್ಸ್ ಆಗಿದೆ. ನೆಕ್ಸ್ಟು ಸಮೇಷನ್ ವೈ ಇದೆ. ಸೊ 250 ನಮಗಿಲ್ಲಿ ಸಮೇಷನ್ ವೈ ಫೈಂಡ್ ಔಟ್ ಮಾಡಿದ್ದೀವಿ. ಡಿವೈಡೆಡ್ ಬೈ n ಅಂತ ಇದೆ. n ಅಂದರೆ ನಾನು ಆಗಲೇ ಹೇಳಿದೆ 10 ಅಂತ. ನೆಕ್ಸ್ಟ್ ಸಮೇಷನ್ ವೈ ಸ್ಕ್ವೇರ್ ಅಂತ ಇದೆ. ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ದೀವಿ 6414 ಅಂತ ನಮಗಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇದು ನಮಗಿಲ್ಲಿ ಸಮೇಷನ್ ವೈ ಸ್ಕ್ವೇರ್. ನೀವು ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಇವೆರಡು ಸೇಮ್ ಇದೆಯಲ್ಲ, ಬಟ್ ಏನು ಮಿಸ್ಟೇಕ್ ಅಂದರೆ ಇದು ಬ್ರಾಕೆಟ್ ಹೊರಗಡೆ ನಮಗಿಲ್ಲಿ ಸ್ಕ್ವೇರ್ ಇದೆ. ಅದಕ್ಕೆ ನಾವಿಲ್ಲಿ ನಾವು ಈ ಅಮೌಂಟ್ನ ನಾವು ಇದಕ್ಕೆ ಕನ್ಸಿಡರ್ ಮಾಡೋ ಹಾಗಿಲ್ಲ. ನಾವು ಇದಕ್ಕೆ ಈ ಅಮೌಂಟ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ 250 × 250 2 ಸಲ ನಾವಿಲ್ಲಿ 250ನ ಇಂಟು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು 76,930 ಹೇಗೆ ಬಂತಂದರೆ ಅಮೌಂಟು 10 × 7,693 ಮಾಡಿದ್ರೆ ನಿಮಗಿಲ್ಲಿ ಈ ಅಮೌಂಟು ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟು ಸೇಮು 300 × 250 ಮಾಡಬೇಕಾಗುತ್ತೆ ನೀವಿಲ್ಲಿ. ಸೊ ಇವೆರಡು ನೀವು ಇಲ್ಲಿ ಇಂಟು ಮಾಡಿದರೆ 75,000 ನಿಮಗಿಲ್ಲಿ ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟು ಸೇಮು
10 ಇಂಟು 6414 ಇಂಟು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಅಮೌಂಟ್ ಇದೆ ನೋಡಿ 62,500 250 ಇಂಟು 250 ಎರಡು ಸಲ ಮಾಡಬೇಕಾಗುತ್ತೆ. ಇಲ್ಲಿ 62,500 ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದಾದಮೇಲೆ 76,930ಯಲ್ಲಿ 75,000 ಮೈನಸ್ ಮಾಡಿದ್ರೆ 1,930 ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟು 64,140ಯಲ್ಲಿ 62,500 ಮೈನಸ್ ಮಾಡಿದ್ರೆ 1,640 ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇವೆರಡು ನೀವು ಇಲ್ಲಿ ಅಪಾನ್ ಮಾಡಿದ್ರೆ 0.75 ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಎರಡನೇ ಸೂತ್ರ. ಇವೆರಡು ಸೂತ್ರಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಇದು ಮೇಲ್ಗಡೆ ಸೇಮ್ ಇರುತ್ತೆ ಇವೆರಡು. ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಆಟೆ BXY ಅಂತ ಇದೆ, ಇಲ್ಲಿ BYX ಅಂತ ಇದೆ. ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಇವನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದೆ ಸ್ವಲ್ಪ ಕರೆಕ್ಟಾಗಿ ನೋಡಿಬಿಟ್ರೆ ಮುಗೀತು, ಅಂಡರ್ಸ್ಟ್ಯಾಂಡ್ ಆಗಿ ಹೋಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಫಾರ್ಮುಲಾ ಪ್ರಕಾರ ನಾವಿಲ್ಲಿ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಸೇಮು. ಎನ್ ಅಂದರೆ ನಾವಿಲ್ಲಿ 10 ಹಚ್ಕೊಂಡಿದ್ದೀವಿ. ಸೊ ಇಲ್ಲಿ ಏನು ಹಚ್ಕೊಂಡಿದ್ದೀರ ನೋಡಿ ಅದನ್ನೇ ನೀವು ಇಲ್ಲಿ ಹಚ್ಕೊಂಡ್ಬಿಟ್ರೆ ಮುಗೀತು. ನೆಕ್ಸ್ಟ್ ಅಷ್ಟೇ ಸ್ವಲ್ಪ ಕೆಳಗಡೆ ಚೇಂಜಸ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಎನ್ ಸಮೇಷನ್ Y ಸ್ಕ್ವೇರ್ ಅಂತ ಇದೆ, ನೀವು ಇಲ್ಲಿ ಎನ್ ಸಮೇಷನ್ X ಸ್ಕ್ವೇರ್ ಅಂತ ನೀವು ಹಚ್ಕೊಂಡು ಈ ಥರ ಇಲ್ಲಿ ಹಚ್ಕೊಂಡ್ರೆ ಮುಗೀತು. ಇಲ್ಲಿ ಆಲ್ರೆಡಿ ಕಂಡುಹಿಡಿದೀವಿ ಸಮೇಷನ್ X ಸ್ಕ್ವೇರ್ನ ಮತ್ತು ಸಮೇಷನ್ Xನ ನಾವಿಲ್ಲಿ ಕಂಡುಹಿಡಿದಿದ್ದೀವಿ. ಸೊ ಆ ಥರ ನಾವಿಲ್ಲಿ ಹಚ್ಕೊಂಡು ಇದೇ ಮೆಥಡಲ್ಲಿ ಇಲ್ಲಿ ಏ ಥರ ಮಾಡಿದ್ರು ಅದೇ ಥರ ಇದನ್ನು ಮಾಡ್ಕೊತ ಹೋದರೆ ನಿಮ್ಗಿಲ್ಲಿ ಆನ್ಸರ್ 0.89 ಅಂತ ನಿಮ್ಗಿಲ್ಲಿ ಆನ್ಸರ್ ಬರುತ್ತೆ. ಸೊ ಇದು ಹೇಗಪ್ಪ ಬಂತು ಅಂದರೆ, ಸೊ ಈ ಸೂತ್ರದಕ್ಕಿಂತ ಮೊದಲಾದರೂ ಮಾಡಿ ಅಥವಾ ನೆಕ್ಸ್ಟ್ ಆದರೂ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇದನ್ನ ನೆಕ್ಸ್ಟ್ ಸ್ಟೆಪ್ ಇದನ್ನು ಮಾಡಬೇಕಾದ್ರೆ ನೀವು ಇದನ್ನು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ಇದು ಸಿಂಪಲ್ಲು. Y ಬಾರ್ ಆ್ಯಂಡ್ X ಬಾರ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡೋದು ಅಷ್ಟೇ, ಸಿಂಪಲ್ ಆಗಿದೆ. ಅಂದರೆ Y ಬಾರ್ ಅಂದರೆ ನೀವು ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ, Y ಇಲ್ಲಿದೆ ನೋಡಿ ಸಮೇಷನ್ Y, ಇದನ್ನು 10ಗೆ ನೀವು ಇಲ್ಲಿ ಅಪಾನ್ ಮಾಡಬೇಕಾಗುತ್ತೆ. 250 ಅಪಾನ್ 10 ಮಾಡಿದರೆ ನಿಮಗಿಲ್ಲಿ 25 ಆನ್ಸರ್ ಬರುತ್ತೆ. ನೆಕ್ಸ್ಟು ಸೇಮ್ X ಬಾರ್ ಅಂತ ಇದೆಯಲ್ಲ, ಸೊ ಇದನ್ನು ನೀವು 300ಗೆ 10 ಅಪಾನ್ ಮಾಡಿದರೆ 30 ಆನ್ಸರ್ ನಿಮಗಿಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ರಿಗ್ರೆಷನ್ ಆಫ್ X ಆನ್ Y ಅಂತ ಇದೆ. ಸೊ ಇದಕ್ಕೂ ಒಂದು ಫಾರ್ಮುಲಾ ಇದೆ, ಇಲ್ಲಿ ಕೊಟ್ಟಿದ್ದಾರೆ. X ಮೈನಸ್ X ಬಾರ್ ಇಸ್ ಈಕ್ವಲ್ ಟು BXY Y ಮೈನಸ್ Y ಬಾರ್. ಸೊ ಈ ಫಾರ್ಮುಲಾ ಪ್ರಕಾರ ನಾವಿಲ್ಲಿ ಅಮೌಂಟ್ನ ಹಚ್ಕೊಂತ ಹೋದರೆ ಮುಗೀತು. ಸೊ ಏನಂದರೆ X ಇಂತೆ, ಸೊ ಫಸ್ಟ್ ನಮಗಿಲ್ಲಿ X ಮೈನಸ್ X ಬಾರ್ ಅಂತ ಇದೆ ಸ್ಟಾರ್ಟಿಂಗ್ ಇಲ್ಲಿ. ಸೊ X ನಮಗಿಲ್ಲಿ ಫೈಂಡ್ ಔಟ್ ಆಗಿಲ್ಲ. ಮತ್ತು ನೀವು X ಅಂದರೆ ಇದನ್ನು ತಿಳ್ಕೊಬೇಡಿ 300 ಇದೆಯಲ್ಲ ಸರ್ ಅಂತ. ಸೊ ಇದಲ್ಲ. ಸೊ ನಾವಿಲ್ಲಿ ಆಲ್ರೆಡಿ X ಬಾರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿದೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರಿಗ್ರೆಷನ್ ಆಫ್ X ಆನ್ Y. ಇವೆರಡು ಫಾರ್ಮುಲಾ ಮೇಲೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಫಾರ್ಮುಲಾ ಇದೆ ನೋಡಿ, X ಮೈನಸ್ X ಬಾರ್ ಇಸ್ ಈಕ್ವಲ್ ಟು BXY ಬ್ರಾಕೆಟ್ Y ಮೈನಸ್ Y ಬಾರ್ ಬ್ರಾಕೆಟ್ ಕಂಪ್ಲೀಟ್. ಸೊ ಸ್ಟಾರ್ಟಿಂಗ್ ನಿಮ್ಗೆ X ಮೈನಸ್ X ಬಾರ್ ಅಂತ ಇದೆ, ನಾವಿಲ್ಲಿ X ಬಾರ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. Xನ ಹಾಗೆ ಇಟ್ಟು ಸೊ 30 ಈಸ್ ಈಕ್ವಲ್ ಟು BXY ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ನೋಡಿ. BXY 0.75 ಅನ್ನ ನಾವಿಲ್ಲಿ ಹಚ್ಕೊಳ್ಳೋಣ. Y ಕೊಟ್ಟಿಲ್ಲ, Y ಬಾರ್ ಕಂಡು ಹಿಡಿದಿದ್ದೀವಿ. ಆನ್ಸರ್ 25 ಅಂತ ಇದೆ, ನಾವಿಲ್ಲಿ 25 ಹಚ್ಕೊಂಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಫಾರ್ಮುಲಾ ಆಯಿತು, ನೆಕ್ಸ್ಟ್ ಸ್ಟೆಪ್ ಆಯಿತು. ಸೊ ಥರ್ಡ್ ಸ್ಟೆಪ್ ಹೇಗಪ್ಪ ಅಂದರೆ ಸೇಮ್ ಸಿಂಪಲ್ ಇದೆ. X ಮೈನಸ್ 30 ಹಾಗೆ ಇಡೋಣ ಈಸ್ ಈಕ್ವಲ್ ಟು 0.75 ಇಂಟು Y ಮಾಡಬೇಕಾಗುತ್ತೆ. 0.75 Y ಬರುತ್ತೆ. ನೆಕ್ಸ್ಟು ಮೈನಸ್ ಹೇಗಿದೆ ಹಾಗೆ ಇಡೋಣ. 0.75 ಇಂಟು 25ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಆನ್ಸರು 18.75 ನಮಗಿಲ್ಲಿ ಆನ್ಸರ್ ಬರುತ್ತೆ. ಅಂದರೆ 0.75 ಇಂಟು 25 ಮಾಡಿದರೆ, ಸೊ ಇವೆರಡು ನೀವು ಇಲ್ಲಿ ಇಂಟು ಮಾಡಬೇಕಾಗುತ್ತೆ. 0.75 ಆ್ಯಂಡ್ 25 ಇಂಟು ಮಾಡಿದರೆ 18.75 ನಿಮಗಿಲ್ಲಿ ಅಮೌಂಟ್ ಬರುತ್ತೆ. ಸೊ ನೆಕ್ಸ್ಟು ಸೊ ಈ ಅಮೌಂಟ್ನ ನೀವು ಸ್ಟಾರ್ಟಿಂಗ್ ಇದೆ ನೋಡಿ X ಮೈನಸ್ 30. ಸೊ ಇದನ್ನು ನೀವು ಇಲ್ಲಿ ಲಾಸ್ಟ್ಗೆ ಹಾಕಬೇಕಾಗುತ್ತೆ ಇಲ್ಲಿ. ಅಂದರೆ X ಈಸ್ ಈಕ್ವಲ್ ಟು 0.75 ಮೈನಸ್ 18.75 ಹಚ್ಕೊಂಡು ನಿಮ್ಗೆ ಇಲ್ಲಿ ಮೈನಸ್ ಇದ್ದದ್ದು ಇಲ್ಲಿ ಪ್ಲಸ್ ಆಗುತ್ತೆ. ಈ ಥರ ಹಚ್ಕೊಂಡು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೊ ಇದು ಹೇಗಿದೆ ಕೆಳಗಡೆ ಹಾಗೆ ಹಚ್ಕೊಂಡು X ಈಸ್ ಈಕ್ವಲ್ ಟು 0.75 Y ಪ್ಲಸ್ ಹೇಗಿದೆ ಹಾಗೆ ಇಡಿ, ಇಲ್ಲಿ ಮುಂದಿದೆ ನೋಡಿ ಪ್ಲಸ್ ಹಾಗೆ ಇಟ್ಟು ನೆಕ್ಸ್ಟ್ ನಿಮ್ಗೆ ಇಲ್ಲಿ 18.75 ಅಲ್ಲಿ 30 ನೀವು ಮೈನಸ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲಿ ಪ್ಲಸ್ ಇದೆಯಲ್ಲ, ಮೈನಸ್ ಅದಕ್ಕೆ ಮಾಡ್ಬೇಕಂದ್ರೆ ಇಲ್ಲಿ 18.75 ಮುಂದ್ಗಡೆ ಮೈನಸ್ ಇದೆ, ಅಂದರೆ ಮೈನಸ್ ಇಂಟು ಪ್ಲಸ್ ಸೇರಿದರೆ ನಮ್ಗೆ ಇಲ್ಲಿ ಮೈನಸ್ ಆಗುತ್ತೆ. ಅದಕ್ಕೆ 18.75 ಮೈನಸ್ 30 ಮಾಡಿದರೆ 11.25 ನಮಗಿಲ್ಲಿ ಆನ್ಸರ್ ಬರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಸ್ಟೆಪ್ಪು ಕೂಡ ಸೇಮು. Y ಮೈನಸ್ Y ಬಾರ್ ಇಸ್ ಈಕ್ವಲ್ ಟು BXY ಬ್ರಾಕೆಟ್ X ಮೈನಸ್ X ಬಾರ್. ಸೊ ಈ ಥರ ಇದು ನೆಕ್ಸ್ಟ್ ಫಾರ್ಮುಲಾ. ಸೊ ಅದೇ ಥರ ನಾವಿಲ್ಲಿ ಫಾರ್ಮುಲಾ ಪ್ರಕಾರ ನಾವಿಲ್ಲಿ ಅಮೌಂಟ್ ಹಚ್ಕೊಂಡು ಹೋಗಬೇಕಾಗುತ್ತೆ.
y ಮೈನಸ್ 25 ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ y ಮೈನಸ್ 25 ಇಸ್ ಈಕ್ವಲ್ ಟು 0.89 ಇಂಟು ಎಕ್ಸ್ ಮಾಡಿದರೆ, ಸೊ ಇಲ್ಲಿ ಮಾಡಿದ್ದೀವಲ್ಲ, ಸೊ ಇದೇ ಥರ ಇಲ್ಲಿ ಸೇಮ್ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟ್ ಹಚ್ಚಿದ್ದೀನಿ. ಇಂಟು ಎಕ್ಸ್ ಮಾಡಿದರೆ ನಮ್ಗೆ ಇಲ್ಲಿ 0.89 ಎಕ್ಸ್ ಮೈನಸ್ 26.7. ಸೊ 26.7 ಹೇಗೆ ಬಂತಪ್ಪ ಅಂದರೆ 0.89 ಎಕ್ಸ್ ಇಂಟು ನಾವಿಲ್ಲಿ 30 ಮಾಡಬೇಕಾಗುತ್ತೆ. ಯಾಕಂದರೆ ನಮಗಿಲ್ಲಿ ಎಕ್ಸ್ ಬಾರ್ ಇದೆ ನೋಡಿ. ಸೊ ಇದಕ್ಕೆ ನಾವಿಲ್ಲಿ 30 ಮಾಡಬೇಕಾಗುತ್ತೆ. ಅಂದರೆ 30 ಇಂಟು 0.89 ಮಾಡಿದರೆ 26.7 ನಮಗಿಲ್ಲಿ ಆನ್ಸರ್ ಫೈಂಡ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ y ಈಸ್ ಈಕ್ವಲ್ ಟು 0.89 ಎಕ್ಸ್ ಮೈನಸ್ 26.7 ಪ್ಲಸ್ 25. ಸೊ ಇಲ್ಲಿದ್ದು 25 ನಾವಿಲ್ಲಿ ಲಾಸ್ಟ್ ಹಚ್ಕೋಬೇಕಾಗುತ್ತೆ. ಸೊ ಇಲ್ಲಿ ಯಾವ ಥರ ಮಾಡಿದ್ದೀವಿ ಅದೇ ಥರ ಸೇಮ್ ಮೆಥಡ್ ನಾವಿಲ್ಲಿ ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ y ಈಸ್ ಈಕ್ವಲ್ ಟು 0.89 ಎಕ್ಸ್ ಮೈನಸ್, ಸೊ ಇಲ್ಲಿ 26 ಮೈನಸ್ 25ನ ನಾವಿಲ್ಲಿ ಮಾಡಿದರೆ, ಸೊ ನೆಕ್ಸ್ಟು ಸೇಮು y ಈಸ್ ಈಕ್ವಲ್ ಟು 0.89 ಇದನ್ನು ನಾವಿಲ್ಲಿ ಹಚ್ಕೊಂಡು ಮೈನಸ್ ನಾವಿಲ್ಲಿ 20 ಇಲ್ಲಿದೆ ನೋಡಿ 26.7 ಮೈನಸ್ 25. ಸೊ ಇಲ್ಲಿ ಪ್ಲಸ್ ಇದೆ, ನಾವಿಲ್ಲಿ ಮೈನಸ್ಸೇ ಮಾಡಬೇಕು. ಯಾಕಂದರೆ ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ಸು ಪ್ಲಸ್ಸು ಕೂಡಿಸಿದ್ರೆ ನಮಗಿಲ್ಲಿ ಮೈನಸ್ ಆಗುತ್ತೆ. ಅದಕ್ಕೆ 26.7 ಮೈನಸ್ 25 ಮಾಡಿದರೆ 1.7 ನಮಗಿಲ್ಲಿ ಆನ್ಸರ್ ಬರುತ್ತೆ. ಸೊ ಎಸ್ಟಿಮೇಷನ್ ಆಫ್ ವ್ಯಾಲ್ಯೂ ಆಫ್ ಎಕ್ಸ್, ಸೊ ಇದು ಸಿಂಪಲ್ ಆಗಿದೆ. ಸೊ ಇಲ್ಲಿ ಬಂದಿರೋ ಅಮೌಂಟ್ನ ನಾವು ಇಲ್ಲಿ ಸ್ಟಾರ್ಟಿಂಗ್ ಹಚ್ಕೊಂಡ್ಬಿಡ್ಬೇಕು. ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 0.75. 16 ಹೇಗೆ ಬಂತು, ಇಲ್ಲಿ ಬ್ರ್ಯಾಕೆಟಲ್ಲಿದೆ ನೋಡಿ 16. ಸೊ ಇದು ಹೇಗೆ ಬಂತು ಅಂದರೆ ನಿಮಗಿಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ನೋಡಿ ಆ 16. ಸೊ ಈ 16 ನಿಮಗಿಲ್ಲಿ ಅಲ್ಲಿ ನೀವು ಇಲ್ಲಿ ಹಚ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ 16 ಅಂತ ತೊಗೊಂಡ್ವಿ. ಪ್ಲಸ್ 11.25 ಇದು ಹೇಗಿದೆ ಅಂತ ನಾವಿಲ್ಲಿ ಹಚ್ಕೊಂಡು 16 ಅಷ್ಟೇ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು 0.75 ಇಂಟು 16 ಮಾಡಬೇಕಾಗುತ್ತೆ. ನಮಗಿಲ್ಲಿ 12 ಆನ್ಸರ್ ಸಿಗುತ್ತೆ. ಪ್ಲಸ್ 11.25 ನಾವಿಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ. ಆನ್ಸರು 23.25 ನಮಗಿಲ್ಲಿ ಆನ್ಸರ್ ಬರುತ್ತೆ. ನಿಮಗಿಲ್ಲಿ ಇಷ್ಟು ಮಾಡಿದರೆ 10 ಅಂಕ ಸಿಗುತ್ತೆ. ಸೊ ಇವೆರಡಕ್ಕೂ 5 ಮಾರ್ಕಸ್ ಇರುತ್ತೆ. ಸೊ ಇದಕ್ಕೂ ಕೂಡ ನಿಮಗಿಲ್ಲಿ 5 ಮಾರ್ಕಸ್ ಇರುತ್ತೆ. ಟೋಟಲ್ ಆಗಿ 10 ಮಾರ್ಕಸ್. ನೆಕ್ಸ್ಟ್ ಫಾರ್ಮೇಟಿಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. 15 ಮಾರ್ಕಸ್ ನಿಮಗೆ ಕವರ್ ಆಗುತ್ತೆ. ಈಸಿಯಾಗಿದೆ. ಸೊ ಇನ್ನೇನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೇನು ನೋಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಕ್ವಶನ್ ಪೇಪರ್ ಇದ್ದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನೀವು ಸೆಂಡ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತೀವಿ. ಟೆಲಿಗ್ರಾಮ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಹೋಗಿ ಜಾಯ್ನ್ ಆಗಿ. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ನಮಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.